ದಿನದಿಂದ ದಿನಕ್ಕೆ ಬೆಲೆ ಏರಿಕೆ ಎನ್ನುವಂತಹ ಬಿಸಿ ಸಾರ್ವಜನಿಕರ ಜೇಬನ್ನ ಸುಡ್ತಾ ಇದೆ. ಮೊನ್ನೆವರೆಗೂ ನಾವು ನೋಡಿದ್ವಿ ಅಕ್ಕಿ ದರ ಏರಿಕೆ ಆಯ್ತು, ಬೇಳೆ ದರ ಏರಿಕೆ ಆಯ್ತು, ಎಣ್ಣೆ ದರ ಏರಿಕೆ ಆಯ್ತು ಅಂತ ಹೇಳಿ. ಆದ್ರೆ ಇವತ್ತಿನಿಂದ ಬೆಳಗ್ಗೆ ಏನು ಕೆಲ್ಸಕ್ಕೆ ಹೋಗ್ತಾ ಇರುವಂತಹ ಜನರಿಗೆ ಸರ್ಕಾರ ಶಾಕ್ ಕೊಟ್ಟಿರುವಂತಹದ್ದು. ಪೆಟ್ರೋಲ್, ಡೀಸೆಲ್, CNG, LPG ಎಲ್ಲವೂ ದರ ಏರಿಕೆ ಆಗಿದೆ. ಎಸ್, ಇದೀಗ ನಾನು ಯಶವಂತಪುರದಲ್ಲಿರುವಂತಹ ಪೆಟ್ರೋಲ್ ಬಂಕ್ ನ ಮುಂಭಾಗದಲ್ಲಿದ್ದೀನಿ. ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ನ ಮುಂಭಾಗದಲ್ಲಿ ತಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು, ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಪೆಟ್ರೋಲ್ ಹಾಕ್ಸೋದಕ್ಕೆ ಜನರು ಬರ್ತಾ ಇದ್ದಾರೆ, ಡೀಸೆಲ್ ಹಾಕ್ಸೋದಕ್ಕೆ ಜನರು ಬರ್ತಾ ಇದ್ದಾರೆ, ಜೊತೆಗೆ CNG ಹಾಕ್ಸೋದಕ್ಕೆ ಜನರು ಬರ್ತಾ ಇರುವಂತದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ನೋಡ್ತಾ ಇರ್ಬೋದು. ನಿನ್ನೆ ದರವನ್ನ ನಾವು ನೋಡ್ತಾ ಹೋದ್ರೆ, ಇವತ್ತಿನ ದರವನ್ನ ನಾವು ನೋಡ್ತಾ ಹೋದ್ರೆ ಮೊನ್ನೆಗೂ ನಿನ್ನೆಗೂ ಸುಮಾರು 4 ರೂಪಾಯಿ ಹೆಚ್ಚಳವನ್ನ ಕಂಡು ಬರ್ತಾ ಇರುವಂತಹದ್ದು. ನಿನ್ನೆ ದರ ಪೆಟ್ರೋಲ್ 102 ರೂಪಾಯಿ ಇತ್ತು, ಇವತ್ತು 106 ರೂಪಾಯಿ ಆಗಿದೆ. ಸಂಪೂರ್ಣವಾಗಿ 3 ರೂಪಾಯಿ 26 ಪೈಸೆ ಜಾಸ್ತಿ ಆಗಿರುವಂತದ್ದು. ಎಸ್, ದೃಶ್ಯಾವಳಿಗಳಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಹಾಗಾದ್ರೆ ಇದು ಜನಸಾಮಾನ್ಯರಿಗೆ ಹೊಡೆತ ಬೀಳುತ್ತಾ ಅನ್ನುವಂತಹದನ್ನ ನಾನು ಇಲ್ಲಿರುವಂತಹ ಜನರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ, 4 ರೂಪಾಯಿ ಜಾಸ್ತಿ ಆಗಿದೆ, 3 ರೂಪಾಯಿ 26 ಪೈಸೆ ಜಾಸ್ತಿ ಆಗಿದೆ. ಎಷ್ಟು ಹೊರೆ ಆಗ್ತಾ ಇದೆ ನಿಮ್ಗೆ ಈ ಬೆಲೆ ಏರಿಕೆಯನ್ನ ನೋಡಿದ್ರೆ? ಏನ್ ಅನ್ಸುತ್ತೆ? ಸಂಕಷ್ಟ ಮಾಮೂಲಿ, ಅದು ಇಲ್ಲಿಂದ ಆಗಿರೋದಲ್ಲ, ಅದು ಕೇಂದ್ರದಿಂದನೂ ಆಗಿರೋದಲ್ಲ. ಅದಾಗಿರೋದು ಆಚೆ ಪ್ರಾಬ್ಲಮ್ ಆಗಿರೋದ್ರಿಂದ ಎಲ್ಲಾರ್ಗು ಪ್ರಾಬ್ಲಮ್. ಸ್ವಲ್ಪ ದಿವಸ ನಾವು ಒಂಚೂರು ಇತಿಮಿತಿಲಿ ಬಳಸಿದ್ರೆ ಸಾಕು, ಇತಿಮಿತಿಲಿ ಬಳಸಿದ್ರೆ ಸಾಕು. ಅದರಲ್ಲಿ ಏನ್ ತೊಂದರೆ ಆಗಲ್ಲ, ಏನ್ ಮಾಡಕ್ಕಾಗಲ್ಲ. ಹೊರಗಡೆ ಆಗಿರೋದ್ ಕಿಲ್ ಮಾಡಿದ್ದಾರೆ ಇವರು. ಇಲ್ಲಿನ ನಮ್ಮ ಕರ್ನಾಟಕ ಗೌರ್ಮೆಂಟ್ ಇಂದ ಯಾರು ಏನ್ ಮಾಡಿಲ್ಲ, ಕೇಂದ್ರದಿಂದ ಆಗೈತೆ, ಅದೇನು ಮಾಡಕ್ಕಾಗಲ್ಲ. ಸ್ವಲ್ಪ ದಿವಸ ನಾವು ಸ್ವಲ್ಪ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಹೋಗ್ಬೇಕು. ಈ ಕಸ್ಟಮರ್ ಜಾಸ್ತಿ ಆಯ್ತಾ ಕಸ್ಟಮರ್ ಮೇಲೆ ಹೊರೆ ಹಾಕಕ್ಕೂ ಆಗಲ್ಲ. ಏನೋ 5-10 ರೂಪಾಯಿ ಕೇಳಲೇಬೇಕು, ಅದ್ ಕೇಳ್ದಂಗ ಇರಕ್ ಸಾಧ್ಯ ಇಲ್ಲ. ಒಂದ್ 5-10 ರೂಪಾಯಿ ಕೇಳ್ಕೊಂಡು ಇದು ಮಾಡಬೇಕು. ಅತಿ ಹೊರೆನು ಜನದ ಮೇಲೆ ಹಾಕ್ಬಾರ್ದು. ಅದು ಯಾರು ಏನು ಮಾಡಕ್ ಬರಲ್ಲ. ಅಲ್ಲಿಂದ ಆಗಿರೋದ್ರಿಂದ ಅದು ಮಾಮೂಲಿ. ಆದ್ರೆ ಇರೋದ್ರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಹೊರತು ನಾವು ಈಗ ಒಂದು 100 ಕಿಲೋಮೀಟರ್ ಹೋಗತ್ತಕ್ಕೆ ಈಗ ಅದರಲ್ಲಿ ಮಾಮೂಲಿನೂ ಐತೆ, ನಿಮ್ಗೆ ಗೊತ್ತು. ಮೆಟ್ರೋ ಐತೆ, BMTC ಐತೆ. ಸ್ವಲ್ಪ ಹೋಗಿ ಬರತ್ತಕ್ಕೆ ನಮ್ಮ ವೆಹಿಕಲ್ ಒಂಚೂರು ಮನೇಲಿ ನಿಲ್ಸ್ಬಿಟ್ಟು ಒಂಚೂರು ನಮ್ಮ ವೆಹಿಕಲ್ ಅಲ್ಲಿ ಓಡಾಡೋಣ. ಸರ್ಕಾರಿ ವೆಹಿಕಲ್ ಅಲ್ಲಿ, ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಓಡಾಡೋಣ. ಮೆಟ್ರೋ BMTC ಬಳಸೋಣ. ಅದೀಗ ಒಂದ್ ಸ್ವಲ್ಪ ದಿವಸ, ಆಮೇಲೆ ಎಲ್ಲ ನಾರ್ಮಲ್ ಆಗುತ್ತೆ, ಯಾರಿಗೂ ತೊಂದರೆ ಆಗಲ್ಲ. ಅರಾದ ಇದ್ರಲ್ಲಿ ಆತಂಕ ಪಡೋ ಅಂತ ವಿಷಯನೇ ಅಲ್ಲ. ಇದು ಇರೋದ್ರಲ್ಲಿ ಏನ್ ಮಾಡಕ್ಕಾಗತ್ತೆ? ಈಗ ನೋಡಿದ್ರಲ್ಲ, ಒಟ್ಟಾರೆಯಾಗಿ ದರ ಏರಿಕೆ ಆಗಿದೆ, ಇದರಿಂದ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಾವು ಗಮನಿಸ್ತಾ ಹೋಗೋಣ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅಂತ ಹೇಳಿ. ತಾವು ನೋಡ್ತಾ ಇರ್ಬೋದು, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರ್ಬೋದು. ಸುಮಾರು ಡೀಸೆಲ್ ರೇಟ್ ಅನ್ನ ನಾವು ನೋಡೋದಾದ್ರೆ 3 ರೂಪಾಯಿ 26 ಪೈಸೆ ಅಂದ್ರೆ ಸಂಪೂರ್ಣವಾಗಿ 4 ರೂಪಾಯಿವರೆಗೂ ಸಹ ಏರಿಕೆ ಆಗಿದೆ. 90 ರೂಪಾಯಿ ಇದ್ದಂತ ಡೀಸೆಲ್ ಈಗ 94 ರೂಪಾಯಿ ಆಗಿದೆ. ಪೆಟ್ರೋಲ್ ದರವನ್ನ ನೋಡ್ತಾ ಹೋದ್ರೆ ನಮ್ಗೆ 102 ರೂಪಾಯಿ ಇದ್ದಿದ್ದು 106 ರೂಪಾಯಿ ಆಗಿದೆ. ಇಲ್ಲಿ ನೋಡ್ತಾ ಇರ್ಬೋದು. ಓಕೆ, ಈಗ ನಿನ್ನೆ ದರವನ್ನ ನೋಡಿದ್ರೆ ಎಷ್ಟು ಏರಿಕೆ ಆಗಿದೆ? ಇವಾಗ 3 ರೂಪಾಯಿ ಜಾಸ್ತಿ ಆಗಿದೆ ಮೇಡಮ್. ನಿನ್ನೆ ಬಂದ್ಬಿಟ್ಟು 102.96 ಇತ್ತು, ಇವತ್ತು 106.41 ಐತೆ. 21. ಸೊ ಒಟ್ಟಾರೆಯಾಗಿ ಅದರ ಏರಿಕೆ ಅನ್ನುವಂಥದ್ದು ಏನಾಗ್ತಿದೆ, ಜನಸಾಮಾನ್ಯರ ಜೇಬನ್ನ ಸುಡ್ತಾ ಇದೆ, ಇದರಿಂದ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಇಲ್ಲಿ ಹೇಳಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ನಿಶಾಂತ್ ಜೊತೆ ಲಕ್ಷ್ಮಿ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು.